ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತಿ ಅದ್ಭುತವಾದ ಭಾನುವಾರ ಅಂದರೆ ತುಂಬ ಜನಕ್ಕೆ ಏನು ಅಂದ್ಕೊಳ್ತಾರೆ ಅಂದರೆ ಭಾನುವಾರ ನಮಗೆ ವಾರದಲ್ಲಿ ಒಂದು ದಿನ ಲೀವ್ ಸಿಗುತ್ತೆ, ಆರಾಮಾಗಿ ರೆಸ್ಟ್ ಮಾಡಿಬಿಡ್ಬೋದಪ್ಪ ಅಂತ ಅಂದ್ಕೊಳ್ತಾರೆ. ನೋಡಿ ಸ್ನೇಹಿತರೆ, ಭಾನುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸ್ವಲ್ಪ ಬೇಗನೆ ಎದ್ದೇಳಿ ನಾವು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ತದನಂತರ ನೀವೇನಾದರೂ ಆರಾಮಾಗಿ ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬಹುದು. ಆದರೆ ವಾರಗಳಲ್ಲಿ ತುಂಬಾ ಅದ್ಭುತವಾಗಿ ಶಕ್ತಿ ಹೊಂದಿರುವಂಥ ದಿನ ಅಂತ ಹೇಳಿದ್ರೆ ಭಾನುವಾರ. ಒಂದು ಭಾನುವಾರವನ್ನು ನಾವು ಯಾಕೆ ಇಷ್ಟೊಂದು ತಂತ್ರ ಪರಿಹಾರಗಳಲ್ಲಿ ನಮಗಿರುವಂಥ ಸಮಸ್ಯೆಗಳಾಗಿರಬಹುದು, ದೃಷ್ಟಿ ದೋಷಗಳಾಗಿರಬಹುದು, ನರದೃಷ್ಟಿ ಆಗಿರಬಹುದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು, ನಮ್ಮ ಜೀವನದ ಎಲ್ಲ ರೀತಿಯ ಸಂತೋಷಗಳನ್ನು ಕಿತ್ಕೊಂಡು ಬಿಡುತ್ತೆ. ಹಾಗೂ ನಮ್ಮ ಆದಾಯ, ನಮ್ಮ ಕೆಲಸ, ನಮ್ಮ ಮನೆಯಲ್ಲಿ ನಮ್ಮ ಸಂಸಾರ ಪ್ರತಿಯೊಂದನ್ನು ಕೂಡ ಒಂದೊಂದೇ ಕಿತ್ಕೊಂಡು ಬಿಡುತ್ತೆ. ಅಷ್ಟೊಂದು ಶಕ್ತಿ, ಕೆಟ್ಟ ಶಕ್ತಿ ಅಂತಲೇ ಹೇಳಬಹುದು ನರದೃಷ್ಟಿ. ಅದನ್ನು ತೆಗೆದು ಬಿಸಾಕೋದಕ್ಕೂ ಕೂಡ ಭಾನುವಾರ ಅನ್ನುವಂಥದ್ದು ತುಂಬ ಒಳ್ಳೆಯದು. ಭಾನುವಾರ ಯಾರೇ ಆಗಿರಬಹುದು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನಾವು ಎಷ್ಟು ಸಂತೋಷವಾಗಿ ಇರಬಹುದು ಅಂತ ಇದನ್ನು ಮಾಡ್ಕೊಂಡ ಮೇಲೆ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ತುಂಬ ಸರಳ ವಿಧಾನದಲ್ಲೇ ಕೆಲವು ವಸ್ತುಗಳು ಅಷ್ಟೇ. ಒಂದು ಕಾಗದ ತಗೊಳ್ಳಿ, ಅದನ್ನು ನೀವು ಸಂಧ್ಯಾ ಸಮಯದಲ್ಲಿ ಸಂಜೆ 6 ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮುಗ್ಗಿರುವಂಥ 2 ಲವಂಗಗಳನ್ನು ತಗೊಳ್ಳಿ. ದುಡ್ಡು ಕಾಸು, ನರದೃಷ್ಟಿ, ಕೆಟ್ಟ ಸಮಯ, ಎಲ್ಲ ರೀತಿಯಾದಂಥ ದುಡ್ಡು ಕಾಸಿನ ಸಮಸ್ಯೆಗಳಿಗೆ ಬಗೆಹರಿಸುವಂಥ ಶಕ್ತಿ ಲವಂಗಗಳಿಗೆ ಇದೆ. 2 ಲವಂಗವನ್ನು ತಗೊಂಡಿದ್ದೆ. 2 ನೀವು ಒಣಗಿರುವಂಥ ತುಳಸಿಗಳನ್ನು ಹಾಕಿ, 2 ಎಲೆಗಳನ್ನು, ಒಂದು ಒಣಮೆಣಸಿನಕಾಯಿ ಬಂದು ನಮಗೆ ಶತ್ರುಗಳನ್ನು ದೂರ ಮಾಡುವಂಥದ್ದು, ಶತ್ರುಗಳನ್ನು ನಾಶ ಮಾಡುವಂಥದ್ದು. ಯಾಕಂದರೆ ಶತ್ರುಗಳು ನಮಗೆ ಹಿತಶತ್ರುಗಳಾಗಿರಬಹುದು, ಅಂತಹವರಿಂದ ತುಂಬಾ ಸಮಸ್ಯೆಗಳು ಬರುತ್ತೆ. ಅವರು ನಮ್ಮ ಮೇಲೆ ಏನೇ ಕುತಂತ್ರ ಮಾಡ್ತಾಯಿದ್ರು, ಕೆಟ್ಟದ್ದು ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ರು, ಎಲ್ಲವೂ ಹಿಂತಿರುಗಿ ಅವ್ರಿಗೆ ಒಡೆದು ಬಿಡುತ್ತೆ. ಸಾಸಿವೆಯನ್ನು ತಗೊಳ್ಳಿ. ಸಾಸಿವೆ ಅನ್ನುವಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ, ಕೆಟ್ಟದ್ದು ಮಾಡಿದರೆ, ನರದೃಷ್ಟಿ ಆಗಿದ್ದರೆ, ಮನೆಯಲ್ಲಿ ಬೇಡದೇ ಇರುವಂಥ ಚಿಂತೆಗಳು ಮಾಡ್ತಾಯಿದ್ದೀವಿ, ಎಲ್ಲ ರೀತಿಯ ದೃಷ್ಟಿ ದೋಷಗಳನ್ನು ತೆಗೆದು ಬಿಸಾಕೋದಕ್ಕೆ ಸಾಸಿವೆ ಅನ್ನುವಂಥದ್ದು ತುಂಬಾ ಯೂಸ್ ಆಗುತ್ತೆ. ಇನ್ನು ಏಲಕ್ಕಿಯನ್ನು ತಗೊಳ್ಬೇಕು. ಏಲಕ್ಕಿ ಬಂದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಇದು ಕೂಡ ಒಂದು. ಈ ವಸ್ತುವನ್ನು ನಾವು ತಗೊಂಡಾಗ ದುಡ್ಡು ಕಾಸು ನಮಗೆ 4 ಕಡೆಯಿಂದ ಸ್ಟ್ರಕ್ ಆಗಿದೆ, ಎಲ್ಲಿ ಕೇಳೋಕೆ ಹೋದ್ರು, ಏನು ಮಾಡೋಕ್ಕೋದ್ರು, ದುಡ್ಡು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಜೀವನಕ್ಕೆ ನಾವು ಸುಮ್ಮನೆ ಕೂತ್ಕೊಂಡಿದ್ರೂ ದುಡ್ಡು ಬರೋದಿಲ್ಲ. ದುಡಿತಾ ಇದ್ದೀವಿ ಅಂತ ಹೇಳಿದ್ರು ಆದಾಯ ಹೆಚ್ಚಾಗ್ತಾ ಇಲ್ಲ, ನಮ್ಮ ಅಭಿವೃದ್ಧಿ ಅನ್ನೋದೇ ಆಗ್ತಾ ಇಲ್ಲ. ಯಾವಾಗಲೂ ಒಂದೇ ಥರನೇ ಇದ್ದೀವಿ, ಸಂಬಳ ಜಾಸ್ತಿ ಬರ್ತಾ ಇಲ್ಲ, ತಿಂಗಳು ಪೂರ್ತಿ ದುಡಿತಾ ಇದ್ದೀವಿ, ದುಡಿದ್ರೂ ಕೂಡ ಮತ್ತು ಕಮಿಟ್ಮೆಂಟ್ಗಳು ಇದಕ್ಕೆ ಅದಕ್ಕೆ ಅಂತಂದ್ಬಿಟ್ಟು ಲಿಸ್ಟ್ ಹಾಕಿಟ್ಟಿರಬೇಕು, ಏನು ಮಿಕ್ಕೋದಿಲ್ಲ. ಇನ್ನೂ ಮತ್ತೆ ಸಾಲ ಮಾಡಬೇಕು, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತಂದ್ಬಿಟ್ಟು ಸಾಕಪ್ಪ ಈ ಜೀವನ ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಅವುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ, ಆದಾಯ ಜಾಸ್ತಿ ಮಾಡಿ ಖರ್ಚುಗಳನ್ನು ಕಡಿಮೆ ಮಾಡೋದಕ್ಕೆ, ಸಾಲಗಳನ್ನು ತೀರಿಸೋದಕ್ಕೆ, ನಮಗೆ ಒಂದು ಅದ್ಭುತವಾದ ಮಾರ್ಗವನ್ನು ತೋರಿಸೋದಕ್ಕೆ ತುಂಬ ಸಹಾಯ ಮಾಡುವಂಥ ಏಲಕ್ಕಿಗಳು 5 ತಗೊಳ್ಳಿ ಅಥವಾ 3 ತಗೊಳ್ಬಹುದು. ಇಷ್ಟನ್ನು ತಗೊಂಡು ಪಚ್ಚ ಕರ್ಪೂರ ಇಲ್ಲಾಂದರೆ ಸಾಧಾರಣವಾದಂಥ ಕರ್ಪೂರವನ್ನೇ ತಗೊಳ್ಳಿ. ಸಾಕಷ್ಟು ಜನಕ್ಕೆ ಪಚ್ಚ ಕರ್ಪೂರ ಅದು ಸ್ವಲ್ಪ ಬೆಲೆ ಇರುತ್ತೆ ಅಂತಂದ್ಬಿಟ್ಟು ತಗೊಳ್ಳೋದಿಲ್ಲ. ಆದರೆ ಅದು ಯಾವ ಜಾಗದಲ್ಲಿ ಇರುತ್ತೆ ನೋಡಿ, ಲಕ್ಷ್ಮೀದೇವಿ ಆ ಜಾಗದಲ್ಲಿ ನೆಲೆಸಿರ್ತಾಳೆ. ಯಾಕಂದರೆ ಅದೆಲ್ಲವೂ ಸುಗಂಧ ಭರಿತವಾಗಿರುವಂಥ ವಸ್ತುಗಳು, ತುಂಬ ಇಷ್ಟ ತಾಯಿಗೆ. ಆ ವಸ್ತುವನ್ನು ಪುಡಿ ಮಾಡಿದ್ದೆ ನೀವು ಇದರ ಮೇಲೆ ಹಾಕಬೇಕು. ಪಚ್ಚ ಕರ್ಪೂರ ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾದಂಥ ಕರ್ಪೂರವನ್ನೇ ತಗೊಳ್ಳಿ. ಇಷ್ಟನ್ನು ನೀವು ತಗೊಂಡಿದ್ದೆ ಒಂದು ಅದನ್ನು ಪೊಟ್ಟಣ ಕಟ್ಟಿಬಿಟ್ಟು ನೀಟಾಗಿ ಬಾತ್ರೂಮ್ ಒಂದನ್ನು ಬಿಟ್ಟು ನಿಮ್ಮ ಮನೆಯ ಎಲ್ಲ
ಮೂಲೆ ರೂಮು ಎಲ್ಲ ಕೂಡ ತೋರಿಸ್ಬೇಕು. ಇದನ್ನು ತೋರಿಸ್ತಾ ಬಂದಾಗ ಏನಾಗುತ್ತೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ನಾವು ಈ ಕಷ್ಟಗಳಿಗೆ ಹೇಳ್ಕೊಂಡ್ವಿ ನೋಡಿ, ಆ ಸಮಸ್ಯೆಗಳು ಏನೋ ಒಂದು ನಾವು ಅಂದ್ಕೊಂಡಿರ್ತೀವಿ, ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇರ್ತೀವಿ, ಅದಾಗ್ತಾನೇ ಇರೋದಿಲ್ಲ. ಅವುಗಳನ್ನು ಕೂಡ ನಮಗೆ ಸರಿಯಾದಂಥ ಸಮಯಕ್ಕೆ ಆಗುವ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಈ ರೀತಿ ಸುತ್ತಕೊಂಡು ಬರುವಾಗ ನೀವು ಒಂದೇ ಮಾತು ಹೇಳ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ಏನೇ ಕಷ್ಟಗಳಿದ್ದರೂ, ಬಾಧೆ ಇದ್ದರೂ ಹಾಗೂ ದರಿದ್ರ ಇದ್ದರೂ ಎಲ್ಲವನ್ನು ತಾಯಿ ನೀನೇ ತಗೊಂಡೋಗು ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು. ನಾವು ಏನೋ ಪರಿಹಾರ ಮಾಡ್ತಾಯಿದ್ದೀವಿ ಅಂತ ಸುಮ್ಮನೆ ಇದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ಗುರಿ ಏನಿರುತ್ತೆ ನೋಡಿ, ಅದನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ. ಏನು ಬೇಕು ನೋಡಿ ನಿಮಗೆ, ಅದನ್ನು ಶಾಂತವಾಗಿ ಮನಸ್ಸಲ್ಲಿ ಸಮಾಧಾನಕರದಿಂದ ನಿಮಗೇನು ಕೊರತೆಗಳಿರುತ್ತೆ ಅಥವಾ ಒಂದು ಕೋರಿಕೆ ಅನ್ನೋದಿರುತ್ತೆ ಬಲವಾಗಿ, ಅದನ್ನು ಸಂಕಲ್ಪದ ಮುಖಾಂತರ ಕೇಳ್ಕೊಳ್ಬೇಕು. ಒಂದು ಸಂಕಲ್ಪ ಮಾಡ್ಕೊಳ್ತೀವಿ ಅಂದರೆ ದೇವ್ರಿಗೆ ಅದನ್ನು ಒಂದು ಶಿಸ್ತುಬದ್ಧವಾಗಿ ನಮ್ಮ ನಂಬಿಕೆಯನ್ನು, ನಮ್ಮ ಡೆಡಿಕೇಷನನ್ನು ನಾವು ತೋರಿಸುವಂಥದ್ದು. ಅದಕ್ಕೆ ಈ ಪರಿಹಾರಗಳು ಮಾಡ್ಕೊಳ್ತಾನೆ ಇದ್ದೀವಿ, ಏನೋ ವರ್ಕ್ ಆಗ್ತಾ ಇಲ್ಲ ಅಂತ ಕೆಲವೊಬ್ಬರಿಗೆ ಅನ್ನಿಸ್ಬಹುದು. ನೀವು ಮಾಡುವಂಥ ಕೆಲಸ ಇರುತ್ತೆ ನೋಡಿ, ಅದನ್ನು ತಪ್ಪಿಸದೆ ಮಾಡ್ತಾ ಇರಬೇಕು. ಕೆಲಸ ಮಾತ್ರ ಮಾಡ್ತಾನೇ ಇರಬೇಕು. ಅದರ ಜೊತೆ ಈ ಪರಿಹಾರಗಳು ಸ್ನೇಹಿತರೆ. ನಾವು ಕೆಲಸ ಕಾರ್ಯಗಳು ಮಾಡದೆ ಜೀವನಕ್ಕೆ ಏನೋ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ನಾವು ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಗೆ ವರ್ಕೌಟ್ ಆಗೋದಿಲ್ಲ. ಇನ್ನೂ ಕೆಲವೊಬ್ರಿಗೆ ಅನಿಸ್ಬಹುದು, ಇನ್ನು ನಾವು ದುಡಿತಾ ಇದ್ದೀವಿ, ಮಾಡ್ತಾಯಿದ್ದೀವಿ ಅಂದರೆ ಈ ಪರಿಹಾರಗಳು ಯಾಕೆ ಮಾಡ್ಕೊಳ್ಬೇಕು ಅಂತ. ನಾವು ಮಾಡುವಂಥ ಯಾವುದೇ ರೀತಿಯಾದಂಥ, ಈಗ ದೇವ್ರಿಗೆ ನಾವು ಒಂದು ಪೂಜೆಯನ್ನು ಸಲ್ಲಿಸ್ತೀವಿ ಸ್ನೇಹಿತರೆ, ಒಂದು ನಂಬಿಕೆಯಿಂದ ಮಾಡ್ತೀವಿ. ನಮಗೆ ಭಗವಂತ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಪ್ಪ ಅಂತ. ದೇವರು ನಮಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ನಿಶ್ಚಯ ಮಾಡ್ತಾನೆ ನಂಬಿಕೆಯಿಂದ. ಏಕೆಂದರೆ ನಾವು ಕೆಲಸ ಮಾಡ್ತಾಯಿದ್ದೀವಿ ನಿಜ, ಆದರೆ ಅದಕ್ಕೆ ತಕ್ಕನಾದಂಥ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗಬೇಕು, ಸಂತೋಷ ಅನ್ನೋದು ಜಾಸ್ತಿ ಆಗಬೇಕು. ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯ ಮಾಡ್ತಾ ಭಗವಂತನಲ್ಲಿ ನಂಬಿಕೆ ಇಟ್ಟು ಈ ಪರಿಹಾರವನ್ನು ನೀವು ಮಾಡಿಕೊಂಡು ಸುತ್ತಿ ನಿಮ್ಮ ಮನೆಯಿಂದ ಹೊರಗೆ ಬಂದಿದ್ದೆ ಕರ್ಪೂರದ ಪುಡಿ ಇರುತ್ತಲ್ವ, ಇದರಲ್ಲಿ ಆರಾಮಾಗಿ ಉರಿಯುತ್ತೆ. ಒಂದು ಪ್ಲೇಟು ಅಥವಾ ಡೈರೆಕ್ಟಾಗಿ ನೀವು ಎಲ್ಲಾದರೂ ಮನೆಯಿಂದ ಹೊರಗಡೆ ಸುಡಬೇಕು. ನಿಮ್ಮ ಅಕ್ಕಪಕ್ಕದಲ್ಲೇ ಸುಟ್ಟರೂ ಏನೂ ತೊಂದರೆ ಆಗೋದಿಲ್ಲ. ಆದರೆ ಮನೆಯಿಂದ ಹೊರಗಡೆ ಹೊಸ್ತಿಲಿನಿಂದ ಪೂರ್ತಿಯಾಗಿ ಹೊರಗಡೆ ಬಂದುಬಿಡಬೇಕು. ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಸುಡಬಾರ್ದು. ಇದನ್ನು ನೀವು ಸಂಜೆ ಮೇಲೆ 6 ಗಂಟೆಯ ಮೇಲೆ ರಾತ್ರಿ 10-11 ಗಂಟೆಯ ಒಳಗಡೆ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. 12 ಗಂಟೆಯ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅದು ಸೋಮವಾರಕ್ಕೆ ಬೀಳುತ್ತೆ. ಮಾಡುವಂಥ ಪರಿಹಾರ ರಿಸಲ್ಟ್ ಕೊಡೋದಿಲ್ಲ. ಇಷ್ಟನ್ನು ಕೆಲವು ಭಾನುವಾರಗಳು ಮಾಡ್ಕೊಳ್ತಾ ಬನ್ನಿ, ರಿಸಲ್ಟ್ ತುಂಬ ಚೆನ್ನಾಗಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.